ರೈತ ಬಾಂಧವರಿಗೂ ನಮಸ್ಕಾರ. ನಾವಿಂದು ರಾಗಿಯನ್ನ ಕೊಯ್ಲು ಮಾಡ್ತಾ ಇದೀವಿ. ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಅತ್ಯುತ್ತಮವಾದಂತಹ ಆಹಾರ ಬೆಳೆ. ನಮಗೆ ಈ ರಾಗಿ ಬೆಳೆ ಅಂತ ಬಂದಾಗ ರಾಗಿನ ಆದಷ್ಟು ನಾವು ಖುಷ್ಕಿ ಜಮೀನುಗಳಲ್ಲೇ ಕಾಣ್ತಾ ಇದೀವಿ. ಈ ಖುಷ್ಕಿ ಜಮೀನಲ್ಲಿ ಕಂಡ್ರು ಕೂಡ ಈ ಒಕ್ಕಣೆ ಮಾಡೋದು ಮತ್ತೆ ಕೊಯ್ಲು ಮಾಡೋದು ಅದು ಕಷ್ಟಕರವಾದಂತಹ ಕೆಲಸ. ಮೊದಲೆಲ್ಲ ಒಂದು ಎಕರೆನ ನಾವು ಕೊಯ್ಲು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಹತ್ತತ್ರ ಒಂದು 10 ಜನನಾದ್ರೂ ಕೂಡ ಲೇಬರ್ ಅಂದ್ರೆ ಕೃಷಿ ಆಳುಗಳು ಬೇಕಾಗಿತ್ತು. ರಾಗಿನ ನಾವು ಕೊಯ್ಲು ಮಾಡಬೇಕಾದ್ರೆ ರಾಗಿ ಅದು ಸಂಪೂರ್ಣವಾಗಿ ಒಂದು ಮೆಚುರಿಟಿ ಬಂದಿರಬೇಕು. ಈಗ ಇಲ್ಲಿ ನೋಡ್ತಾ ಇದೀವಲ್ಲ, ಇದು ರಾಗಿ ಬೆರಳುಗಳಂತ ಏನ್ ಕಾಣಿಸ್ತಾ ಇದಾವೆ, ನಾವು ಇದು ಇಯರ್ ಹೆಡ್ ಮತ್ತೆ ಫಿಂಗರ್ಸ್ ಅಂತ ಕರಿತೀವಿ. ಈ ಇಯರ್ ಹೆಡ್ ಅಲ್ಲಿ ನಾವು ರಾಗಿನ ಮುಟ್ಟಿದಾಗ ಅದು ಈಸಿಯಾಗಿ ಉದುರುವಂತಿರ್ಬೇಕು. ಹಂಗೆ ತುಂಬಾ ದಿವಸ ಬಿಟ್ರೆ ಇದು ಕೂಡ ಉದುರಿ ನೆಲಕ್ಕೆ ಬಿದ್ದೋಗ್ಬಿಡುತ್ತೆ. ಹಂಗಾಗಿ ನಾವು ಸರಿಯಾದ ಹಂತದಲ್ಲಿ ನಾವು ರಾಗಿನ ಕೊಯ್ಲು ಮಾಡ್ಬೇಕಾಗುತ್ತೆ. ಯಾವಾಗ ಅಂದ್ರೆ ಈ ರಾಗಿ ತೆನೆಗಳು ಕಂದು ಬಣ್ಣಕ್ಕೆ ತಿರುಗಿದಾಗ, ಹಾಗೆ ಈ ಗಿಡಗಳು ಕೂಡ ಹಳದಿ ಬಣ್ಣಕ್ಕೆ ತಿರುಗಿದಾಗ ನಾವು ಈ ರಾಗಿಯನ್ನ ಕೊಯ್ಲು ಮಾಡ್ಬೇಕು. ರಾಗಿಯನ್ನು ಕೊಯ್ಲು ಮಾಡುವಂತ ಸಂದರ್ಭದಲ್ಲಿ ನಾವು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು. ಯಾಕೆಂದ್ರೆ ರಾಗಿ ಕೊಯ್ಲು ಮಾಡಿದ್ಮೇಲೆ ನಾವು ಇದನ್ನ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ. ಮತ್ತೆ ಈ ರಾಗಿ ಕೊಯ್ಲಿನ ಸಂದರ್ಭದಲ್ಲೂ ಕೂಡ ಈ ಒಂದು ರಾಗಿ ಕಾಳಿನಲ್ಲಿರುವಂತಹ ತೇವಾಂಶ, ರಾಗಿ ಕಾಳಿನಲ್ಲಿರೋ ತೇವಾಂಶ ಏನಿದೆ ಅದು 15ರಿಂದ 20% ಗಿಂತ ಕಡಿಮೆ ಇರಬೇಕಾಗುತ್ತೆ. ಇಲ್ಲದಿದ್ರೆ ನಮಗೆ ಈ ಶೇಖರಣೆಯಲ್ಲೂ ಕೂಡ ತೊಂದರೆ ಆಗುತ್ತವೆ. ಅದಾದ ನಂತರ ನಾವು ಈ ರಾಗಿನ ಕೊಯ್ಲು ಮತ್ತು ಒಕ್ಕಣೆ ಮಾಡಿದ್ಮೇಲೆ ಅದನ್ನ ಬಿಸಿಲಲ್ಲಿ ಒಣಗಿಸ್ಬೇಕಾಗಿರೋದ್ರಿಂದ ಈಗ ನಾವು ಹವಾಮಾನ ವರದಿನೂ ಕೂಡ ನಾವು ಅನುಸರಿಸ್ಕೋಬೇಕಾಗುತ್ತೆ. ಅಂದ್ರೆ ಮಳೆ ಬೀಳದೆ ಇರುವಂತಹ ದಿನಗಳಲ್ಲಿ ನಾವು ಈ ರಾಗಿ ಮತ್ತೆ ಕೊಯ್ಲು ಮತ್ತೆ ಒಕ್ಕಣೆ ಮಾಡ್ಬೇಕು. ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ರಾಗಿನ ಕೊಯ್ಲು ಮಾಡಿದ್ಮೇಲೆ ಈ ಫೀಲ್ಡ್ ನಲ್ಲೇ ಕೂಡ ಅದನ್ನ ಒಣಗ್ಲಿಕ್ಕೆ ಬಿಡ್ತಾ ಇದ್ರು. ಇತ್ತೀಚೆಗೆ ನಾವು ಫೀಲ್ಡ್ ಅಲ್ಲಿ ನಾವು ರಾಗಿನ ಕಟಾವ್ ಆದ್ಮೇಲೆ ಒಣಗ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ನಮಗೆ ಈಗ ಕಂಬೈನ್ಡ್ ಹಾರ್ವೆಸ್ಟರ್ ಇರೋದ್ರಿಂದ ಕೊಯ್ಲು ಮತ್ತು ಒಕ್ಕಣೆ ಎರಡು ಒಟ್ಟಿಗೆ ಮಾಡ್ತಾ ಇದೀವಿ. ಅದೆರಡು ಒಟ್ಟಿಗೆ ಕೊಯ್ಲು ಒಕ್ಕಣೆ ಆದ್ಮೇಲೆ ನಾವು ಆ ರಾಗಿ ಕಾಳನ್ನ ನಾವು ಬಿಸಿಲಲ್ಲೇ ಹಾಕಿ ಒಣಗಿಸ್ಬೇಕಾಗುತ್ತೆ. ಪೂರ್ತಿಯಾಗಿ ಒಕ್ಕಣೆಗೆ ರೆಡಿ ಆದಾಗ ನಾವು ಈಸಿಯಾಗಿ ಇದ್ ಮಾಡಿದಾಗ ಇದ್ರಲ್ಲಿ ಏನ್ ಒಟ್ಟು ಅಂತ ಕರಿತೀವಿ ಅದು ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಹಾಗೆ ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ರಾಗಿನ ಕಟಾವ್ ಮಾಡ್ಬೇಕಾದ್ರೆ ಈ ರಾಗಿ ಕಾಳುಗಳೇನಿದಾವೆ ಅದನ್ನ ನಾವು ಹಿಂಗೆ ಪ್ರೆಸ್ ಮಾಡಿದಾಗ ಅವು ಈಸಿಯಾಗಿ ಒಡ್ಕೊಳ್ಳೋಂತಿರ್ಬಾರ್ದು. ಈಗ ಕಾಳುಗಳನ್ನ ಮುಟ್ಟಿದಾಗ ಗಟ್ಟಿಯಾಗಿರ್ಬೇಕು. ಇನ್ ಯಾವ್ದಾದ್ರು ವಸ್ತುಗಳಿಂದ ನಾವೇನಾದ್ರೂ ಅದನ್ನ ಪ್ರೆಸ್ ಮಾಡಿದಾಗ ಹಿಟ್ಟಾಗೋ ತರ ಇರ್ಬೇಕು. ಅಂತ ಒಂದು ಸಂದರ್ಭದಲ್ಲಿ ನಾವು ರಾಗಿನ ಕೊಯ್ಲು ಮಾಡ್ಬೇಕು.